ಇಲ್ಲಿ ನೀವೆಲ್ಲರೂ ಕೂಡ CETದು ಮಾಕ್ ರೌಂಡ್ ರಿಸಲ್ಟ್ನ ನೋಡ್ಕೊಂಡ್ರಿ. ರಿಸಲ್ಟ್ ನೋಡಾದ್ಮೇಲೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರೋದು, ಇಲ್ಲಿ ನನಗೆ ಅಂದ್ಕೊಂಡಿರೋ ಕಾಲೇಜು ಇಷ್ಟ ಆಗಿಲ್ಲ, ನನಗೆ CET ಅಲಾಟ್ಮೆಂಟ್ ಆಗಿಲ್ಲ, ನಾನು ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕು, ಲಿಂಕ್ ಏನಾದರೂ ಆ್ಯಕ್ಟಿವೇಟ್ ಆಗಿದೆಯಾ, ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ, ಮತ್ತು ಜೊತೆಗೆ ನೀವೊಂದು ಆಪ್ಷನ್ ಎಂಟ್ರಿ ಇವಾಗ ಸೆಕೆಂಡ್ ಟೈಮ್ ಮಾಡ್ತಿರಲ್ಲ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಏನೇನು ಮಿಸ್ಟೇಕ್ಗಳನ್ನ ಮಾಡಬಾರ್ದು ಎಲ್ಲ ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಕೌನ್ಸಿಲಿಂಗ್ ಮುಗ್ದಾದ್ಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ನ ಈ ಒಂದು ಚಾನಲ್ಲಿ ಪಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ನೆಕ್ಸ್ಟ್ ಒಂದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಪರ್ಮಿಷನ್ನ ಕೊಡ್ತಾರೆ. ಆ ಒಂದು ಆಪ್ಷನ್ ಎಂಟ್ರಿಲಿ ನೀವೇನು ಮಾಡ್ಬೋದಾಗಿರುತ್ತೆ ಅಂದರೆ ಕಾಲೇಜನ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಬೇಡದರ ಕಾಲೇಜಸ್ನ ಮಾಡಿಫೈನೂ ಕೂಡ ಮಾಡ್ಕೋಬೋದಾಗಿರುತ್ತೆ, ಅಪ್ ಆ್ಯಂಡ್ ಡೌನ್, ಆ ರೀತಿಯೂ ಕೂಡ ಆಪ್ಷನ್ಸ್ ಇರುತ್ತೆ. ಸರಿನಾ? ಅದು ಕೂಡ ಸೆಕೆಂಡ್ ಮಾಕ್ ರೌಂಡ್ ಆಗಿರುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆಗಿರಲ್ಲ, ಅದನ್ನ ಸ್ವಲ್ಪ ತಲೆಯಲ್ಲಿ ರಿಜಿಸ್ಟರ್ನ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ಶೆಡ್ಯೂಲಲ್ಲಿ ಆಗಲೇ ನಮಗೆ ಕ್ಲಿಯರ್ ಕಟ್ ಆಗಿ ಹೇಳಿದರು ಈ ವರ್ಷ ಬಂದ್ಬಿಟ್ಟು 2 ಸಲ ಮಾಕ್ ರೌಂಡ್ ಇರುತ್ತೆ ಅಂತ. ಆ್ಯಕ್ಚುಲಿ ಈ 2 ಸಲ ಮಾಕ್ ರೌಂಡ್ ಬರೋಕ್ಕೆ ಕಾರಣ ಏನಂದರೆ ಇಲ್ಲಿ ನೀಟ್ ಕೌನ್ಸಿಲಿಂಗ್ ಡಿಲೇ ಆಯ್ತಲ್ಲ, ಅದಕ್ಕೋಸ್ಕರ ನಿಮಗೆ ಬೋನಸ್ ಇದೆ CET ಸ್ಟೂಡೆಂಟ್ಸ್ಗೆ. ನೀವು ನೀಟ್ ಕೋರ್ಸಸ್ಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು, ನೀಟ್ ಎಕ್ಸಾಮ್ನ ಬರ್ದಿಲ್ವಾ ಏನು ಕೂಡ ತಲೆ ಕೆಡ್ಸ್ಕೊಬಿಡಿ. CET ಕೋರ್ಸ್ಗೆ ಇನ್ನೊಂದ್ಸಲಿ ಬೇಕಂದರೆ ಆಪ್ಷನ್ ಎಂಟ್ರಿನ ಮಾಡಿಫಿಕೇಷನ್ ಮಾಡಿಕೊಂಡು ಬೇಕಂದರೆ ಆಪ್ಷನ್ ಎಂಟ್ರಿನ ಮಾಡಿ. ಸರಿನಾ? ಮತ್ತು ನಿಮ್ಗೆಲ್ಲರಿಗೂ ಕೂಡ ಕಾಮನಾಗಿ ಡೌಟ್ ಇರೋದು ಇವಾಗ ಸೆಕೆಂಡ್ ಮಾಕ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ. ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಏನಂದರೆ ನಿಮಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಎಲ್ಲ ಕಡೆಯೂ ಕೂಡ ಇನ್ಫಾರ್ಮೇಷನ್ ತೊಗೋತಾ ಇರ್ತೀರ, ವೆಬ್ಸೈಟ್ಸಲ್ಲಿ, ವೀಡಿಯೋಸಲ್ಲೆಲ್ಲ ಕೂಡ. ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಬಂದ್ಬಿಟ್ಟು ಆ್ಯಕ್ಟಿವೇಟ್ ಆಗಿಬಿಟ್ಟಿದೆ ಅಂತ. ಆ್ಯಕ್ಚುಲಿ ನಿಮ್ಮದು ಮಾಕ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಯ್ತಲ್ವಾ 10ನೇ ತಾರೀಕು, ಅದಾದಮೇಲೆ ಇಲ್ಲಿವರೆಗೂ ಕೂಡ ಯಾವುದೇ ಥರದ ನಿಮಗೆ ಎಡಿಟಿಂಗ್ ಆಪ್ಷನ್ ಆಗಿರಲಿ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಏನೂ ಕೂಡ ಬಿಟ್ಟಿಲ್ಲ. ನೀವೇನು ಕೂಡ ಹೆದರ್ಕೋಬೇಡಿ. ಲಾಸ್ಟ್ ಡೇಟ್ ಏನು ಕೂಡ ಮುಗ್ದೋಗಿಲ್ಲ, ಆಪ್ಷನ್ ಎಂಟ್ರಿನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಕಿಯೋರು ಏನು ಮಾಡ್ತಾರೆ ಅಂದರೆ ನಿಮಗೆ ಇಲ್ಲಿ ಒಂದು ಶೆಡ್ಯೂಲ್ನ ಬಿಡ್ತಾರೆ. ಇಲ್ಲಿ ನಿಮಗೆ ಸೆಕೆಂಡ್ ಮಾಕ್ ರೌಂಡ್ ಯಾವಾಗ ನಡೆಯುತ್ತೆ, ಯಾವಾಗ ಮುಗಿಯುತ್ತೆ, ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ರಿವೈಸ್ ಶೆಡ್ಯೂಲ್ ಬರಬೇಕು. ಅದಕ್ಕೆ ವೆಯ್ಟ್ ಮಾಡಿ. ಆ ಒಂದು ಟೈಮಲ್ಲಿ ನೀವೇನು ಮಾಡಿ ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಫಸ್ಟು ಇವಾಗ ಕಾಲೇಜಸ್ನ ನೀವೇನೇನು ಆಪ್ಷನ್ ಎಂಟ್ರಿಗೆ ಕೊಟ್ಟಿದ್ದೀರಾ ಪ್ರತಿಯೊಂದು ಕಾಲೇಜ್ದು ಕೂಡ ನೀವು ಯಾವೊಂದು ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಕೊಟ್ಟಿದ್ದೀರಾ ಆ ಒಂದು ಕೋರ್ಸ್ದು ಕಟ್ ಆಫ್ಗಳನ್ನ ನೋಡ್ಕೊಬನ್ನಿ. ಯಾಕೆ ಅಂದರೆ ಇವಾಗ ನೀವು ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿನ ಇವಾಗ ಕಟ್ ಆಫ್ ಬೇಸಿಸೇ ಮಾಡಬೇಕಾಗುತ್ತೆ. ನೀವು ಸೇಫರ್ ಸೈಡಲ್ಲಿ ಇರಬೇಕಂದ್ರೆ ನೀವು ಸಿಕ್ಕಾಪಟ್ಟೆ ಬೇಕಾಬಿಟ್ಟು ಕಾಲೇಜಸ್ನ ಕೊಡೋದು, ಕಮ್ಮಿ ಕಾಲೇಜಸ್ನ ಕೊಡೋದು, ಜಾಸ್ತಿ ಕಾಲೇಜಸ್ನ ಕೊಡೋದು ಸುಮ್ಮನೆ ನೋಡ್ದೇನೆ, ಆ ರೀತಿ ಮಾಡಿದ್ರೆ ನಿಮಗೆ ಈ ರೌಂಡಲ್ಲೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಫಸ್ಟ್ ಮಾಕ್ ರೌಂಡಲ್ಲಿ, ಸೆಕೆಂಡ್ ಮಾಕ್ ರೌಂಡಲ್ಲೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಇವಾಗ ಪ್ರಿಂಟೌಟ್ ತೊಗೊಂಡಿರ್ತೀರಲ್ಲ ಫಸ್ಟ್ ಮಾಕ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿರೋದನ್ನು, ಅದನ್ನ ನೋಡಿಕೊಂಡು ಇಲ್ಲಿ ಯಾವ್ಯಾವ ಕಾಲೇಜಿಗೆ ಎಷ್ಟೆಷ್ಟು ಕಟ್ ಆಫ್ ಇದೆ, ನೀವು ಯಾವೊಂದು ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಕೊಟ್ಟಿದ್ದೀರಾ ಆ ಒಂದು ಕೋರ್ಸ್ಗಳಿಗೆ ನನ್ನ ಇಲ್ಲಿ ಕೀ ವೆಬ್ಸೈಟಲ್ಲಿ ಕಟ್ ಆಫ್ PDF ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಸರಿನಾ? ಅಲ್ಲಿ ಕಂಪ್ಲೀಟ್ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಒಂದು ಕಾಲೇಜಸ್ನ ನೀವು ಕೊಟ್ಟಿದ್ದೀರಾ, ಮತ್ತು ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಆಗಲ್ವ ಅನ್ನೋದು. ಒಂದು ಎಕ್ಸಾಂಪಲ್ ಕೊಡೋದಾದರೆ ಇಲ್ಲಿ ನೀವು ಕಾಲೇಜಸ್ನ ಇವಾಗ ಕೊಡ್ತಿರಲ್ಲ ಆಪ್ಷನ್ ಎಂಟ್ರಲ್ಲಿ, ಅದು ಯಾವ ರೀತಿ ಇರಬೇಕಂದ್ರೆ ಸೆಕೆಂಡ್ ಮಾಕ್ ರೌಂಡ್ಗೆ ನೀವು ತುಂಬಾ ಫುಲ್ಲು ಸೇಫರಲ್ಲಿ ಆಟ ಆಡಬೇಕಂದ್ರೆ ಇಲ್ಲಿ ನೀವು ಕಟ್ ಆಫ್ನ ಬೇಕಂದರೆ 10,000ದಿಂದನೇ ಸ್ಟಾರ್ಟ್ ಮಾಡಿ. ಎಕ್ಸಾಂಪಲ್ ಆಗಿ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 50,000 ಜನರಲ್ ಮೆರಿಟ್ ಕ್ಯಾಟಗರಿ ನಿಮ್ಮದು, ಓಕೆನಾ? ನೀವು ಬೇಕಾದರೆ 10,000ದಿಂದನೇ ಸ್ಟಾರ್ಟ್ ಮಾಡಿ ಕಟ್ ಆಫ್ನ. ಆದರೆ ನಿಮ್ಮದು ರ್ಯಾಂಕಿಂಗಿಂತ ಕಟ್ ಆಫ್ ಜಾಸ್ತಿ ಇರಬೇಕಂದ್ರೆ 70,000 80,000 ಕಟ್ ಆಫ್ ಇರೋವರೆಗೂ ಕೂಡ ಕೊಡ್ತಾ ಬನ್ನಿ. 10,000 ಕಾಲೇಜಸ್ ಇರೋ ಕಟ್ ಆಫ್ನ ಫಸ್ಟು ಕೊಡ್ತೀರಿ, 20,000 ಇರೋದನ್ನ ಕೆಳಗಡೆ ಕೊಡ್ತೀನಿ, ನಂತರ 30, ನಂತರ 40, ನಂತರ 50, ಅದೇ ರೀತಿ 70,000ವರೆಗೂ ಕೂಡ ಕೊಡ್ತಾ ಬಂದರೆ ಕಾಲೇಜಸ್ನ ಡೆಫಿನೆಟ್ಲಿ ನೀವು ಸೇಫರಲ್ಲಿ ಇರ್ತೀರ. ಯಾಕೆಂದರೆ ನಿಮಗೆ ನೆಕ್ಸ್ಟು ಕಾಂಪಿಟೇಷನ್ ಸೆಕೆಂಡ್ ರೌಂಡಲ್ಲಿ ಯಾವ ರೀತಿ ಬಿಲ್ಡ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ಟೂಡೆಂಟ್ಸ್ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ನೆಕ್ಸ್ಟು ನೀಟ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಕೆಲವರು ನೀಟ್ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ನೂ ಕೂಡ ಕೆಲವರು ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿನ ಕೊಡ್ತಾರೆ ಸೆಕೆಂಡ್ ಮಾಕ್ ರೌಂಡಲ್ಲಿ. ಅದಕ್ಕೋಸ್ಕರ ಕಟ್ ಆಫ್ ಬೇಸಿಸನ್ನು ಆಪ್ಷನ್ ಎಂಟ್ರಿನ ಕೊಡಿ. ಒಟ್ಟಿನಲ್ಲಿ ನಿಮ್ಮ ರ್ಯಾಂಕಿಂಗಿಂತ ಒಂದು 30,000 40,000 ಜಾಸ್ತಿ ಕಟ್ ಆಫ್ ಇರೋವಂಥ ಕಾಲೇಜಸ್ನ ಕೆಳಗಡೆ ಕೊಡ್ತಾ ಬನ್ನಿ, ನೀವು ಸೇಫರಲ್ಲಿ ಇರ್ತೀರ. ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ, ಇವಾಗ ಸೆಕೆಂಡ್ ಮಾಕ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾವು ಕಾಲೇಜಸ್ನೆಲ್ಲ ಡಿಲೀಟ್ ಮಾಡಬೇಕು, ಕೆಲವು ಮಾಡಿಫಿಕೇಷನ್ ಮಾಡ್ಕೋಬೇಕು, ಹೊಸ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತೀರ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿಂದ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೋ ಮೇಲೆ ಕ್ಲಿಕ್ ಮಾಡಿ, ನಂತರ KCT ಆಪ್ಷನ್ ಟು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇವತ್ತು ಆಫರ್ ಪ್ರೈಸು ಕ್ಲೋಸ್ ಆಗ್ತಿದೆ. August 15th ಇರೋದ್ರಿಂದ ನಿಮಗೆ ಇವಾಗ ಕೂಪನ್ ಕೋಡ್ನ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ 35% ಆಫ್ ಸಿಗುತ್ತೆ. ಬೇಗ ಬೈ ಮಾಡ್ಕೊಳ್ಳಿ. ಪ್ರತಿಯೊಂದು ರೌಂಡ್ ಆದಮೇಲೆ ನಿಮಗೆ ಕಂಪ್ಲೀಟ್ ಅನಾಲಿಸಿಸ್ನ ಮಾಡಿ ಇಲ್ಲಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಈಚ್ ರೌಂಡ್ ಆದಮೇಲೆ ಬೈ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ.
ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಫಸ್ಟು ಮಾಕ್ ರೌಂಡ್ನ ನೀವು ಅಟೆಂಡ್ ಮಾಡಿದ್ದೀರಾ, KECT ಕೋರ್ಸಸ್ಗೆ ಆಪ್ಷನ್ ಎಂಟ್ರಿನ ಕೊಟ್ಟಿದ್ದೀರಾ. ಹಾಗಾದರೆ ಇವಾಗ ಸೆಕೆಂಡ್ ಮಾಕ್ ರೌಂಡ್ ಯಾವಾಗ ಶುರು ಆಗುತ್ತೆ ಅಂತ ನೀವು ಕೇಳ್ಬೋದು. ಯಾಕೆಂದರೆ ನೀವು ಕಾಲೇಜಸ್ನ ಎಷ್ಟೊಂದು ಜನ ಡಿಲೀಟ್ ಮಾಡಬೇಕಾಗುತ್ತೆ, ಎಷ್ಟೊಂದು ಜನ ಮಾಡಿಫಿಕೇಷನ್ ಮಾಡ್ಕೋಬೇಕಾಗಿರುತ್ತೆ, ಆರ್ಡರ್ಸ್ನ ಚೇಂಜ್ ಮಾಡಬೇಕು ಅಂತ ಇರ್ತೀರಾ. ಕೆಲವರು ಹೊಸ ಕಾಲೇಜಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ, ಸೀಟ್ ಅಲಾಟ್ಮೆಂಟ್ ಆಗದೇ ಇರೋರು. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನು ಕೊಡೋದಾದರೆ ಇಲ್ಲಿ ನೋಡಿ, ಇವತ್ತು ನಿಮಗೆ ಯಾವುದೇ ಥರದ ಆಪ್ಷನ್ ಲಿಂಕ್ ಆ್ಯಕ್ಟಿವೇಟ್ ಆಗಲ್ಲ. ಒಟ್ಟಿನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 20ನೇ ತಾರೀಕು ಒಳಗಡೆ ಯಾವಾಗಾದರೂ ಕೂಡ ನಿಮಗೆ ಸೆಕೆಂಡ್ ಮಾಕ್ ರೌಂಡ್ ಲಿಂಕು ಆ್ಯಕ್ಟಿವೇಟ್ ಆಗ್ಬೋದು. ಒಂದು ಸಲ ಲಿಂಕ್ ಆ್ಯಕ್ಟಿವೇಟ್ ಆದಮೇಲೆ ನೀವು ನೀಟ್ ಕೋರ್ಸಸ್ಗೂ ಕೂಡ ಆಪ್ಷನ್ ಎಂಟ್ರಿನ ಮಾಡ್ಬೋದು, KECT ಕೋರ್ಸಸ್ಗೂ ಕೂಡ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಎರಡೂ ಕೂಡ ಕಂಬೈಂಡ್ ಆಗಿರುತ್ತೆ. ಮತ್ತು ನಿಮಗೆ ಸೆಕೆಂಡು ಮಾಕ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಲ್ಲ, ಆ ಒಂದು ಲಿಂಕ್ ಎಷ್ಟು ದಿನದವರೆಗೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ ಅಂದರೆ ಮ್ಯಾಕ್ಸ್ ಅಂದರೆ 3 ಡೇಸ್ ಅಥವಾ 4 ಡೇಸ್, ಜಾಸ್ತಿ ದಿನ ಅಂದರೆ ಅಷ್ಟರವರೆಗೂ ಕೂಡ ಆ್ಯಕ್ಟಿವೇಟ್ ಆಗಿರುತ್ತೆ. ಅದಾದಮೇಲೆ ನಿಮಗೆ ಸೆಕೆಂಡ್ ಮಾಕ್ ರೌಂಡು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಆಮೇಲೆ ನಿಮಗೆ ಫಸ್ಟು ರೌಂಡು ರಿಯಲ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅದು ತುಂಬ ಅಂದರೆ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ನಿಮಗೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆದಮೇಲೆ ತಿಳಿಸ್ಕೊಡ್ತೀನಿ. ಇವಾಗ ಸೆಕೆಂಡ್ ರೌಂಡಲ್ಲಿ ಇವಾಗ ಯಾರಿಗೆ ಕಾಲೇಜ್ ಸಿಕ್ಕಿಲ್ಲ ಅವರು ಹೊಸ ಕಾಲೇಜಸ್ನ ಕರೆಕ್ಟಾಗಿ ಕಟ್ ಆಫ್ ನೋಡ್ಕೊಂಡು ಹೋಗಿ, ಡೆಫಿನೆಟ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.